ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಒಂದು ಅದ್ಭುತವಾದ ಚಾಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ತುಂಬ ರುಚಿ ಹಾಗೂ ಚಟ್ಪಟವಾಗಿರುತ್ತೆ. ಇದನ್ನು ಪಾಲಕ್ ಚಾಟ್ ಅಂತ ಹೇಳ್ತಾರೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಈ ರೆಸಿಪಿಗೆ ನಾನು 10 ರಿಂದ 12 ಪಾಲಕ್ ಎಲೆಯನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇವಾಗ ನಾವು ಮೊದಲು ಸ್ಲರಿಯನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲಿನಲ್ಲಿ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೋಣ. 1 ಟೀ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡೋಣ. ವೀಕ್ಷಕರೇ, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೀನಲ್ಲ, ಅದನ್ನು ಹಾಕೋದ್ರಿಂದ ಪಾಲಕ್ ತುಂಬ ಗರ್ಗರಿಯಾಗಿ ಬರುತ್ತೆ. ಸೊ ನೀವು ಕೂಡ ಕಾರ್ನ್ ಫ್ಲೋರನ್ನೇ ಬಳಸಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಸ್ಲರಿನ ರೆಡಿ ಮಾಡೋಣ. ನೋಡಿ ವೀಕ್ಷಕರೇ, ಸ್ಲರಿನ ತುಂಬ ದಪ್ಪಗೆ ಮಾಡಿದರೆ ಪಾಲಕನ್ನು ಫ್ರೈ ಮಾಡಿದಾಗ ಗರ್ಗರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಹದದಲ್ಲಿ ರೆಡಿ ಮಾಡ್ಕೊಳ್ಳಿ. ಸ್ಲರಿನ ರೆಡಿ ಮಾಡಿ ಅದನ್ನು ಪಕ್ಕದಲ್ಲಿಟ್ಟಿದ್ದೀನಿ. ಈ ಸಮಯದಲ್ಲಿ ನಾವು ಚಾಟಿಗೆ ಬೇಗನೆ ರೆಡಿ ಆಗುವಂಥ ಗ್ರೀನ್ ಚಟ್ನಿಯನ್ನು ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಪುದೀನ ಹಾಕ್ತೀನಿ. ಕಾಲು ಕಪ್ಪಿನಷ್ಟು ಕೊತ್ತಂಬರಿ, ಒಂದು ತುಂಡು ಮಾಡಿದ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 2 ಎಸಳು ಬೆಳ್ಳುಳ್ಳಿ, 2 ಚಿಕ್ಕ ತುಂಡು ಶುಂಠಿ, ಜೀರಾ ಪೌಡರ್ ಕಾಲು ಟೀ ಚಮಚದಷ್ಟು, ಸ್ವಲ್ಪ ಲಿಂಬೆಹಣ್ಣಿನ ರಸ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಈಗ ನಾವು ಚಾಟಿಗೆ ಹಾಕುವಂಥ ಚಟ್ನಿ ರೆಡಿಯಾಗಿದೆ. ಇವಾಗ ಎಣ್ಣೆ ಕಾದಿದೆ. ಫ್ಲೇಮನ್ನು ಮೀಡಿಯಮ್ನಲ್ಲಿಟ್ಟು ಒಂದೊಂದಾಗಿ ಪಾಲಕ್ ಎಲೆಯನ್ನು ಹಿಟ್ಟಿನಲ್ಲಿ ಅದ್ದಿ ಫ್ರೈ ಮಾಡೋಣ. ವೀಕ್ಷಕರೇ, ನೀವು ಮಕ್ಕಳಿಗೆ ಈ ಚಾಟನ್ನು ಮನೆಯಲ್ಲಿ ಮಾಡಿಕೊಟ್ಟರೆ ಮಕ್ಕಳು ಹೊರಗಡೆಯಿಂದ ಚಾಟ್ ಬೇಕು ಅಂತ ಹಠ ಮಾಡೋದೇ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ. ಹಾಗೂ ಮಾಡುವ ವಿಧಾನ ಕೂಡ ಸಿಂಪಲ್ ಇದೆ. ಖಂಡಿತ ಇದನ್ನು ಮನೆಯಲ್ಲಿ ಮರೆಯದೆ ಟ್ರೈ ಮಾಡಿ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಇದು ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತೀನಿ. ನೀವು ನೋಡಬಹುದು ಇಲ್ಲಿ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಈಗ ಇದಕ್ಕೆ ಚಿಕ್ಕಗೆ ಕಟ್ ಮಾಡಿರೋ ಉಳ್ಳಾಗಡ್ಡೆನ ಹಾಕ್ತೀನಿ. ಕಾಲು ಕಪ್ಪು ಮೊಸರಿಗೆ 2 ಟೀ ಸ್ಪೂನ್ ಸಕ್ಕರೆನ ಹಾಕಿ ಫೈನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕೋಣ. ರೆಡಿ ಮಾಡಿಕೊಂಡ ಗ್ರೀನ್ ಚಟ್ನಿ, ಎರಡು ಟೇಬಲ್ ಸ್ಪೂನ್ ಟೊಮೆಟೊ ಸಾಸಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದನ್ನು ಹಾಕ್ತಿದ್ದೀನಿ. ಸ್ವಲ್ಪ ಚಾಟ್ ಮಸಾಲೆ, ಸಣ್ಣಗೆ ಕಟ್ ಮಾಡಿರೋ ಟೊಮೆಟೊ, ಕೊನೆಯಲ್ಲಿ ಪಾನಿಪುರಿ ಮೇಲೆ ಹಾಕುವಂಥ ತೆಳುವಾದ ಶೇವನ್ನು ಹಾಕೋಣ. ವೀಕ್ಷಕರೇ, ಈಗ ನಮ್ಮ ಗರಿಗರಿ ಹಾಗೂ ಚಟ್ಪಟ ಪಾಲಕ್ ಚಾಟ್ ಸವಿಯಲು ರೆಡಿಯಾಗಿದೆ.
ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.